ಈ ಚುನಾವಣೆಯಲ್ಲಿ ಮಾತ್ರ ಬಹಳಷ್ಟು ಎಚ್ಚರಿಕೆಯಿಂದ ನಾವು ಚುನಾವಣೆ ಮಾಡಬೇಕಾಗ್ತಾ ಇದೆ. ನಮ್ಮ ಕಾರ್ಯಕರ್ತರಿಗೆ ಮನವಿ ಮಾಡ್ತಾ ಇದೆ. ಇವತ್ತು ಬಿಜೆಪಿ ಪಕ್ಷದವರು ಒಬ್ಬ ಸುಳ್ಳಿನ ಕಂತೆಯನ್ನು ಕಟ್ಟುವಂತ ಕೇಂದ್ರದಲ್ಲಿರುವಂತಹ ಸುಳ್ಳಿನ ಕಂತೆ ಕಟ್ಟಿಕೊಂಡು ಒಂದು ರಾಜ್ಯವನ್ನು ನಡೆಸುವಂತ ದೇಶವನ್ನು ನಡೆಸುವಂತ ಒಂದು ದೇಶದಂತೆ ಮಾಡ್ತಾ ಇದ್ರೆ, ಈ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಒಂದು ಕೋಟಿ ಸುಳ್ಳನ್ನ ಕಂತೆಯನ್ನು ಕಟ್ಟುವಂತ ಒಂದು ಅಭ್ಯರ್ಥಿ ಇವತ್ತು ನಿಮ್ಮ ಮನೆ ಮುಂದೆ ಬರ್ತಾರೆ ಬಂಧುಗಳು. ಇವತ್ತು ಅವ್ರು ಹೇಳ್ತಾರೆ, ಇವತ್ತು ನಾನು ಅಲ್ಲಿ ಸೋತ್ಬಿಟ್ಟಿನಿ, ನನಗೆ ಮತ್ತೆ ಕೊಡಿ ಅಂತೇಳಿ. ಇವತ್ತು ನಮ್ಮ ತುಕಾರಾಮಣ್ಣನವ್ರ ತಮ್ಮ ನಾಗೇಂದ್ರ ಅಲ್ಲಿ ಸೋಲು ಕಳಿಸಿದರೆ, ನಮ್ಮ ಅರ್ಜುನ ನಮ್ಮ ತುಕಾರಾಮಣ್ಣ ನಮ್ಮ MP ಎಲೆಕ್ಷನ್ ಅಲ್ಲಿ ಕೂಡ ಖಂಡಿತವಾಗಿ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಸೋಲು ಕಳಿಸ್ತಾರೆ ಅಂತ ವಿಚಾರವನ್ನು ತಿಳಿಸಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಇವತ್ತು ಬಂಧುಗಳೇ, ಒಂದು ಸುಳ್ಳನ್ನು ಅನೇಕ ಬಾರಿ ಹೇಳ್ತಾ ಇರ್ತಾರೆ. ಈಗಾಗಲೇ ಕೂಡ ಅವರು ನೋಡಿದ್ದಾರೆ, MP ಆದ್ಮೇಲೆ ಅದ್ಯಾವುದೋ ಈ ಭಾಗದಲ್ಲಿ ನಿಮ್ಮ ಭಾಗದಲ್ಲಿ ತಮ್ಮರಳ್ಳಿ ಅನ್ನುವಂಥ ಒಂದು ಗ್ರಾಮವನ್ನ ದತ್ತಕ್ಕೆ ಪಡೆದರು. ಇದುವರೆಗೂ ತಮ್ಮರಳ್ಳಿ ಗ್ರಾಮ ಎಲ್ಲಿದೆ ಅಲ್ಲೇ ಇದೆ. ಒಂದು ಸುಳ್ಳನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಬಂದ್ಬಿಡ್ತೀನನ್ನ ಹೋಗ್ಬಿಡ್ತೀನನ್ನ ಮಾಡ್ಬಿಡ್ತೀನಿ ಅಂತ. ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ ಇವಾಗೆಲ್ಲ ಮುಖ್ಯವಾಗಿ ನಮ್ಮ ಹೊಸಪೇಟೆ ಭಾಗದಲ್ಲಿ, ಈ ಜಿಲ್ಲೆಯಲ್ಲಿರುವಂತಹ ನಮ್ಮ ಹೊಸಪೇಟೆ ನಗರದಲ್ಲಿ ಇವತ್ತು ನಮಗೆ ವಾಲ್ಮೀಕಿ ಸೋದರರು ಜಾಸ್ತಿ ಇದ್ದಾರೆ. ಯಾರು ಕೂಡ ನಮ್ಮ ವಾಲ್ಮೀಕಿ ಸೋದರಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊತೀನಿ, ಆ ಸುಳ್ಳಿಗೆ ಯಾರು ಕೂಡ ನಾವು ಮಾರು ಹೋಗ್ಬೇಡ ಅಂತ ಹೇಳಿ ವಿಚಾರವನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಯಾಕಂದ್ರೆ ಒಂದು ಸುಳ್ಳನ್ನು ತೆಗೆದುಕೊಂಡು ಈ ಭಾಗದಲ್ಲಿ ಬಂದು ಆ ಭಾಗದಲ್ಲಿ ನಾವು ಯಾರು ಕೂಡ ಮಾತಾಡಲ್ಲ. ಆ ಭಾಗದಿಂದ ಅವರನ್ನ ಕಿತ್ತೊಗೆಯಲು ಗ್ಯಾರಂಟಿನೇ. ನನಗೆ ಪೂರ್ಣ ವಿಶ್ವಾಸ ಇದೆ, ನಮ್ಮ ಗವಿಯಪ್ಪಣ್ಣನವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಗವಿಯಪ್ಪಣ್ಣನವರಿಗೆ 37,000 ಲೀಡನ್ನು ಬಂದಿತ್ತು. ನನಗೆ ತಿಳಿದಂಗೆ ಈ ಬಾರಿ ಮಾತ್ರ ಇವತ್ತು ನಮ್ಮ ತುಕಾರಾಮಣ್ಣನವರಿಗೆ 40,000 ಲೀಡನ್ನು ಈ ಭಾಗದಿಂದ ಬಂದೇ ಬರಬಹುದು ಅಂತ ವಿಶ್ವಾಸ ನನಗಿದೆ. ಇವತ್ತು ನಮ್ಮ ಗವಿಯಪ್ಪಣ್ಣನವರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ನನ್ನ ಸೋದರ ಸಮಾನರಾಗಿರುವಂತ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತ ಜಮೀರಣ್ಣವರು, ಇವತ್ತು ನಾನಾಗಿರ್ಬೋದು, ಜಮೀರಣ್ಣವರಾಗಿರ್ಬೋದು, ತುಕಾರಾಮಣ್ಣ ಆಗಿರ್ಬೋದು, ಗವಿಯಪ್ಪಣ್ಣ ಆಗಿರ್ಬೋದು, ಭೀಮನಾಯಕ್ ಅವರಾಗಿರ್ಬೋದು, ನಮ್ಮ ಹಡಗಲಿ ನಮ್ಮ ಪರಮೇಶ್ವರ ನಾಯಕಣ್ಣನವರಾಗಿರ್ಬೋದು, ನಮ್ಮ ಶ್ರೀನಿವಾಸ್ ಅವರಾಗಿರ್ಬೋದು, ನಾವೆಲ್ಲ ಸೇರಿ ಒಟ್ಟಾಗಿ ಸೇರಿ ಒಂದು ಶಬ್ದ ಮಾಡಿಬಿಟ್ಟಿದ್ದೀವಿ. ಈ ಬಾರಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ, ಯಾಕಂದ್ರೆ 99ರಲ್ಲಿ ಗೆದ್ದ ನಂತರ, ಮಾನ್ಯ ಸೋನಿಯಾ ಗಾಂಧಿ ಮೇಡಮ್ ಅವರು ಗೆದ್ದ ನಂತರ ಆಗ ಮತ್ತೆ ನಡೆದಂತ ಚುನಾವಣೆಯಲ್ಲಿ ಬಸವನಗೌಡರು ಮಾತ್ರ ಗೆದ್ದರು. ಅದಾದ್ಮೇಲೆ ಮತ್ತೆ ನಮಗೆ ಗ್ಯಾಪ್ ಆಗಿ ಸುಮಾರು ಸತತವಾಗಿ ಅನೇಕ ವರ್ಷಗಳ ಬಗ್ಗೆ ಕೂಡ ನಮ್ಗೆ ಆಗಿಲ್ಲ. ಆದ್ರೆ ಒಂದು 6 ತಿಂಗಳ ಮಾತ್ರ ಕಾಂಗ್ರೆಸ್ ಪಕ್ಷ ನಮಗೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಉಗ್ರಪ್ಪನವರು ಬಂದರು, ಮಾನ್ಯ ಉಗ್ರಪ್ಪನವರು. ಅದಾದ ನಂತರ ನಾವು ಮಾಡ್ಲಿಕ್ಕೆ ಆಗಿಲ್ಲ. ಕಳೆದ ಬರ ನೀವೆಲ್ಲ ಕೂಡ ಈ ಭಾಗದಿಂದ ಮಾಜಿ ಸಂಸದರಾಗಿರುವಂತಹ ದೇವೇಂದ್ರಪ್ಪ ಅವರನ್ನ ಗೆಲ್ಲಿಸಿಕೊಂಡಿದ್ರಿ. ಇವತ್ತಿನವರೆಗೂ ಕೂಡ ಅವರ ಅಭಿವೃದ್ಧಿ ಶೂನ್ಯ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.